ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದ ಪೆಟ್ರೋಲ್ ಅಭಾವವಾಗಬಹುದೆಂದು ಜನರು ಬಂಕ್ಗಳಿಗೆ ಮುಗಿಬಿದ್ರು. ಬೆಳಗಾವಿಯ ಜನರು ಆತುರಪಟ್ಟು ಪೆಟ್ರೋಲ್ ತುಂಬಿಸಿಕೊಂಡ ಕಾರಣ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಹಗಲು ರಾತ್ರಿ ಎನ್ನದೇ ಕಲಬುರಗಿಯಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ರಸ್ತೆಯಲ್ಲಿ ಮಲಗಿದ ದೃಶ್ಯ ಕಂಡು ಬಂದವು. ಇದೆಲ್ಲದರ ಜೊತೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಇವತ್ತಿನ ಕರ್ನಾಟಕ ಟಾಪ್ 20ಯಲ್ಲಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಕಾರಣ ಪೆಟ್ರೋಲ್ ಅಭಾವ ಬೀರಬಹುದೆಂಬ ವದಂತಿಯಿಂದ ಆತುರಪಟ್ಟು ಜನರು ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬೀಳುತ್ತಿದ್ದಾರೆ. ಬೀದರ್ ನಗರದಲ್ಲಿರುವ ಪೆಟ್ರೋಲ್ ಬಂಕ್ಗಳಿಗೆ ಬೈಕ್ ಸವಾರರು, ಆಟೋ ಚಾಲಕರು ಪೆಟ್ರೋಲ್ ತುಂಬಿಸಿಕೊಳ್ಳುವುದಕ್ಕೆ ಹೋಗಿದ್ದಾರೆ. ಅಲ್ಲದೆ ಜನರು ಸರತಿಯಲ್ಲಿ ನಿಂತು ಕ್ಯಾನ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ತುಂಬಿಸಿಕೊಂಡು ಹೋಗಿದ್ದಾರೆ. ಸುಡು ಬಿಸಿಲನ್ನು ಲೆಕ್ಕಿಸದೆ ಪೆಟ್ರೋಲ್ ಬಂಕ್ನ ಮುಂಭಾಗ ಸರತಿ ಸಾಲಿನಲ್ಲಿ ನಿಂತು ತುಂಬಿಸಿಕೊಳ್ಳುವುದಕ್ಕೆ ಆತುರಪಟ್ಟು ಇದರಿಂದ ಕೆಲಕಾಲ ಗದ್ದಲವಾಯಿತು. ಇತ್ತ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ಗಾಗಿ ಜನರು ಮುಗಿಬಿದ್ರು. ಪೆಟ್ರೋಲ್ ಕೊರತೆ ಇಲ್ಲ, ಹೆಚ್ಚಿನ ಸ್ಟಾಕ್ ಇದೆ ಅಂತ ಹೇಳಿದ್ರು ಕೇಳದ ಜನರು ಬಂಕ್ಗಳಿಗೆ ಮುಗಿಬಿದ್ದು ಪೆಟ್ರೋಲ್ ಹಾಕಿಸಿಕೊಳ್ಳುವುದಕ್ಕೆ ಆತುರಪಟ್ಟರು. ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಕ್ಯಾನ್ಗಳ ಮೂಲಕ ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ಬಂದಂತಹ ಕಾರಣ ಬಂಕ್ ಸಿಬ್ಬಂದಿಗಳು ಹರಸಾಹಸ ಪಟ್ಟರು. ಶಿವಮೊಗ್ಗದಲ್ಲೂ ಪ್ರತಿನಿತ್ಯಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೆಟ್ರೋಲ್ ಅನ್ನ ಬೈಕ್ನಲ್ಲಿ ತುಂಬಿಸಿಕೊಂಡ್ರು. ಶಿವಮೊಗ್ಗ ನಗರದ ಕುವೆಂಪು ರಸ್ತೆಯಲ್ಲಿನ ನಂದಿ ಪೆಟ್ರೋಲ್ ಬಂಕ್ ನಿತ್ಯಕ್ಕಿಂತಲೂ ಕೂಡ ಹೆಚ್ಚಿನ ಬೈಕ್ ಸವಾರರು ಹಾಗೂ ಜನರು ಕ್ಯಾನ್ಗಳನ್ನು ತಂದು ಪೆಟ್ರೋಲ್ ಅನ್ನು ತುಂಬಿಸಿಕೊಂಡು ಹೋಗಿದ್ದಾರೆ. ಉಳಿದಂತೆ ಅಲ್ಲಿ ಸಹಜ ಸ್ಥಿತಿ ಇದ್ದು ಯಾವುದೇ ಗದ್ದಲ, ಪ್ರತ್ಯೇಕ ಸರತಿ ಸಾಲಿನ ಸನ್ನಿವೇಶಗಳು ಕಂಡು ಬಂದಿಲ್ಲ. ನಮ್ಮ ಹತ್ರ ಫುಲ್ ಸ್ಟಾಕ್ ಇದೆ, ಪ್ಲಸ್ ಇಂಡಿಯನ್ ಆಯಿಲ್ ಕಂಪ್ನಿ ಗುಲ್ಬರ್ಗ ಡಿಪೋದಾಗ ಫುಲ್ ಸ್ಟಾಕ್ ಇದೆ. ಬಟ್ ಪಬ್ಲಿಕ್ ಪ್ಯಾನಿಕ್ ಆಗಿ ಈ ಥರ ನಮ್ಗೆ ಹರಾಸ್ಮೆಂಟ್ ಕೊಡ್ಲಕತ್ತಾರ. ಈವನ್ ನಮ್ಮ ಸ್ಟಾಫಿಗೆ ಹರಾಸ್ಮೆಂಟ್ ಕೊಡ್ಲಕತ್ತಾರ. ಅದೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಪ್ಲೀಸ್ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ, ಕೇಳಬೇಡ್ರಿ ಅವ್ರ ಮಾತು. ಡೀಸೆಲ್ ಬಿಟ್ಟು ಬರೀ ಪೆಟ್ರೋಲ್ ಸ್ಟಾಕ್ ದಯವಿಟ್ಟು ಕೈ ಜೋಡಿಸ್ತಾ ಇದ್ದೀನಿ. ಪ್ಲೀಸ್ ಪ್ಯಾನಿಕ್ ಮಾತು ಕೇಳಬೇಡ್ರಿ, ಈ ಥರ ಹರಾಸ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧ ಕಾರಣ ಪೆಟ್ರೋಲ್ ಅಭಾವದ ವದಂತಿ ಒಂದು ಕಡೆಯಾದರೆ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಪೆಟ್ರೋಲ್, ಡೀಸೆಲ್ಗೆ ಅಭಾವ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಪೆಟ್ರೋಲ್, ಡೀಸೆಲ್ ಸಮಸ್ಯೆ ಎದುರಾಗಿದೆ. ಚಿಕ್ಕೋಡಿ ಸೇರಿದಂತೆ ಇತರ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಫಲಕಗಳು ಕಂಡು ಬರ್ತಾ ಇದೆ. ಕಳೆದ 2 ದಿನಗಳಿಂದ ವದಂತಿಯಿಂದಾಗಿ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದು ಪೆಟ್ರೋಲ್, ಡೀಸೆಲ್ ತುಂಬಿಸಿಕೊಂಡಂತಹ ಕಾರಣ ಬಂಕ್ಗಳಲ್ಲಿ ತೈಲ ಅಭಾವ ಕಂಡು ಬಂದಿತ್ತು. ಸ್ಟಾಕ್ ಇದೆ ಅಂತ ಹೇಳಿದ್ರು ಕೂಡ ಜನರು ಮುಗಿಬಿದ್ದು ಪೆಟ್ರೋಲ್ ಅನ್ನು ತುಂಬಿಸಿಕೊಂಡ ಕಾರಣ ಸ್ಟಾಕ್ ಖಾಲಿಯಾಗಿದೆ. ಇವತ್ತು ಅಥವಾ ನಾಳೆ ಸ್ಟಾಕ್ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಬಂಕ್ ಮಾಲೀಕರು ಹೇಳ್ತಿದ್ದಾರೆ. ಹುಕ್ಕೇರಿಯ 4 ಪೆಟ್ರೋಲ್ ಬಂಕ್ನಲ್ಲಿ ಜನರು ಪೆಟ್ರೋಲ್ ತುಂಬಿಸಿಕೊಳ್ಳುವುದಕ್ಕೆ ಮುಗಿಬೀಳುವುದು ಸಾಮಾನ್ಯವಾಗಿತ್ತು. ಇತ್ತ ಬೆಳಗಾವಿಯ ಹಲವು ಬಂಕ್ಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸರತಿ ಸಾಲಿನಲ್ಲಿ ನಿಂತು ಪೆಟ್ರೋಲ್ ಅನ್ನು ಹಾಕಿಸಿಕೊಳ್ತಾ ಇರುವ ದೃಶ್ಯ ಸಾಮಾನ್ಯವಾಗಿತ್ತು. ಇರಾನ್ ಇಸ್ರೇಲ್ ವಾರ್ನಿಂದಾಗಿ ರಾಜ್ಯದಲ್ಲಿ ಗ್ಯಾಸ್ ಟ್ರಬಲ್ ಮುಂದುವರೆದಿದೆ. ಬಳ್ಳಾರಿಯ ಸಂಡೂರು ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಸಿಲಿಂಡರ್ ಕೊಳ್ಳುವುದಕ್ಕೆ ಜನ ಪರದಾಡಿದ್ರು. ತರಕಾರಿ ಗಾಡಿಗಳು ಬಂದ್ರೆ ಹೇಗೆ ಕೊಳ್ಳುವುದಕ್ಕೆ ಮುಗಿಬೀಳ್ತಾರೋ ಹಾಗೆ ಸಿಲಿಂಡರ್ ವಾಹನಗಳಿಗೆ ಜನರು ಮುಗಿಬೀಳುವ ದೃಶ್ಯಗಳು ಕಂಡು ಬಂತು. ಇದೇ ಪರಿಸ್ಥಿತಿಯ ಲಾಭ ಪಡೆಯುವುದಕ್ಕೆ ಒಂದು ಸಿಲಿಂಡರ್ಗೆ ಹೆಚ್ಚುವರಿಯಾಗಿ 50 ರೂಪಾಯಿ ಪಡೆದು ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ. 50 ರೂಪಾಯಿ ಹೆಚ್ಚು ಕೊಟ್ಟರೆ ಮಾತ್ರ ಸಿಲಿಂಡರ್ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಗ್ಯಾಸ್ ಏಜೆನ್ಸಿಗಳು ಸ್ವಯಂ ಕಾನೂನನ್ನು ಜಾರಿಗೆ ತಂದುಕೊಂಡಿದ್ದಾರೆ. ಅನಿವಾರ್ಯವಾಗಿ ಜನರು 950 ರೂಪಾಯಿ ಬದಲಾಗಿ 1000 ರೂಪಾಯಿ ಕೊಟ್ಟು ಸಿಲಿಂಡರ್ ಪಡಿತಾ ಇದ್ದಾರೆ. ಈ ಬಗ್ಗೆ ಸ್ಥಳೀಯರು ವಿಡಿಯೋ ಮಾಡಿ ಅಧಿಕಾರಿಗಳಿಗೆ ಕಳುಹಿಸಿದ್ರು, ಕ್ರಮ ಆಗಿಲ್ವಂತೆ. ಅತ್ತ ಕಲಬುರಗಿಯ ಆಳಂದ ಪಟ್ಟಣದಲ್ಲಿ ಗ್ರಾಹಕರು ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ಹಚ್ಚಿ ರಾತ್ರಿಯೆಲ್ಲ ರಸ್ತೆಯಲ್ಲಿಯೇ ಮಲಗಿದ್ದಾರೆ. ಆಳಂದ ಪಟ್ಟಣದ ಸನಾ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಸಿಲಿಂಡರ್ ಸಲುವಾಗಿ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟು ನಿಂತಿದ್ದು, ಮಹಿಳೆಯರು, ಮಕ್ಕಳು, ಸರ್ಕಾರಿ ನೌಕರರು ಸಿಲಿಂಡರ್ ಪಡೆಯುವುದಕ್ಕೆ ರಾತ್ರಿಯೆಲ್ಲ ಮಲಗಿ ಸಿಲಿಂಡರ್ ಪಡೆಯುವುದಕ್ಕೆ ಹರಸಾಹಸ ಪಟ್ಟರು. ಗ್ಯಾಸ್ ಏಜೆನ್ಸಿಯವರಿಗೆ ಸಿಲಿಂಡರ್ ಸರಬರಾಜಾದರೂ ಗ್ರಾಹಕರ ಮನೆಗಳಿಗೆ ಸಿಲಿಂಡರ್ ತಲುಪದ ಕಾರಣ ಗ್ಯಾಸ್ ನಂಬರ್ ಅನ್ನ ಹಂಚಿದ ಬಳಿಕ ಸಿಲಿಂಡರ್ಗಳನ್ನು ಸರತಿ ಸಾಲಿನಲ್ಲಿಟ್ಟು ಪಡೆಯುವ ಪರಿಸ್ಥಿತಿ ಎದುರಾಗಿದೆ. ಹಗಲು ರಾತ್ರಿ ಸರತಿ ಸಾಲಿನಲ್ಲಿ ನಿಂತ ಕಾರಣ ಯುವಕನೊಬ್ಬ ಕುಸಿದು ಬಿದ್ದು ಏಜೆನ್ಸಿಯ ಮುಂಭಾಗದ ಸರತಿ ಸಾಲು ರಸ್ತೆಯುದ್ದಕ್ಕೂ ಹರಡಿದಂತಹ ದೃಶ್ಯ ಕಂಡುಬಂತು. ಬೆಂಗಳೂರಿನಲ್ಲಿ ಆಲ್ ಇಂಡಿಯಾ ಎಲ್ಪಿಜಿ ಡಿಸ್ಟ್ರಿಬ್ಯೂಷನ್ ಫೆಡರೇಷನ್ ಕರೆದ ಸುದ್ದಿಗೋಷ್ಠಿಯಲ್ಲಿ ಫೆಡರೇಷನ್ ಅಧ್ಯಕ್ಷ ರಾಧಾಕೃಷ್ಣ, ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಸತ್ಯನ್ ಮತ್ತು ಕಾರ್ಯದರ್ಶಿ ಕುಮಾರ್ ಗ್ಯಾಸ್ ಬುಕ್ಕಿಂಗಿಗೆ ಹೊಸ ನಿಯಮ ಜಾರಿ ತರುವ ಜೊತೆಗೆ ಆ್ಯಪ್ಗಳ ಮೂಲಕ ಗ್ಯಾಸ್ ಬುಕ್ ಮಾಡುವುದಕ್ಕೆ ಕಡಿವಾಣ ಹಾಕಿದೆ. ಇವತ್ತಿನಿಂದ ಕೆಲವು ಆ್ಯಪ್ಗಳಲ್ಲಿ ಗ್ಯಾಸ್ ಬುಕ್ ಆಗಲ್ಲ. ಒಂದು ವೇಳೆ ಆ್ಯಪ್ಗಳಲ್ಲಿ ಬುಕ್ ಮಾಡಿದರೆ ದುಡ್ಡು ಕಡಿತವಾಗುತ್ತೆ, ಆದರೆ ಗ್ಯಾಸ್ ಬುಕ್ ಆಗಲ್ಲ. ಫೋನ್ಪೇ, ಗೂಗಲ್ ಪೇ, ಅಮೆಜಾನ್ ಪೇ, ಇಂಡಿಯನ್ ಆಯಿಲ್ ಒನ್ ಆ್ಯಪ್ ಜೊತೆಗೆ HP ಪೇ, ಹಲೋ, BPCL ಈ ಯಾವುದೇ ಆ್ಯಪ್ಗಳಲ್ಲಿ ಬುಕ್ ಆಗಲ್ಲ. ಇದರ ಬದಲಾಗಿ IVRS ವಾಟ್ಸಪ್ ಬುಕ್ಕಿಂಗ್ ಮಾದರಿಯಲ್ಲಿ ಮಾತ್ರ ಗ್ಯಾಸ್ ಬುಕ್ ಆಗುತ್ತೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟರು. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್ ಅಭಾವ ವದಂತಿಯಿಂದಾಗಿ ಪೆಟ್ರೋಲ್ ಬಂಕ್ಗಳಿಗೆ ಜನ ಮುಗಿಬೀಳ್ತಾ ಇದ್ದಾರೆ. ಹೀಗಾಗಿ ದೇಶದಲ್ಲಿ ತೈಲ ಅಭಾವ ಸೃಷ್ಟಿಯಾಗಿಲ್ಲ, ಜನರು ಆತಂಕ ಪಡೋದು ಬೇಡ ಅಂತ ಭಾರತ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ಕಂಪನಿಗಳಿಂದ ಪ್ರಕಟಣೆ ಹೊರಡಿಸಿದೆ. ದೇಶದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಕೊರತೆ ಇಲ್ಲ, ನಾಗರಿಕರು ಆತಂಕಗೊಳ್ಳುವ ಅಗತ್ಯ ಇಲ್ಲ ಅಂತ ಪ್ರಕಟಣೆಯಲ್ಲಿ ಮನವಿ ಮಾಡಿದೆ. ಅದೇ ರೀತಿ ಬೆಂಗಳೂರು ಹಾಗೂ ಹುಬ್ಬಳ್ಳಿ ಪೊಲೀಸರು ದೇಶಾದ್ಯಂತ ಇಂಧನ ಲಭ್ಯತೆ ಇದೆ, ಆತಂಕ ಪಡುವ ಅವಶ್ಯಕತೆ ಇಲ್ಲ, ವದಂತಿಗಳನ್ನು ನಂಬಿ ಹೆಚ್ಚು ಡೀಸೆಲ್, ಪೆಟ್ರೋಲ್ನ ಬಾಟಲ್, ಕ್ಯಾನ್ಗಳಲ್ಲಿ ಸಂಗ್ರಹ ಮಾಡಿ ಅಪಾಯಕ್ಕೆ ಆಹ್ವಾನ ಮಾಡಿಕೊಳ್ಬೇಡಿ ಅಂತ ಮನವಿ ಮಾಡಿದೆ. ಒಂದು ವೇಳೆ ನಿಯಮ ಮೀರಿ ಪೆಟ್ರೋಲ್, ಡೀಸೆಲ್ ಸಂಗ್ರಹಿಸಿಟ್ಟಿದ್ರೆ
ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದೆಡೆ ಗ್ರಾಮೀಣ ಪ್ರದೇಶದ ಡೀಲರ್ಗಳಿಗೆ ಮುಂಗಡ ಪಾವತಿ ಮಾಡಿದರೂ ತೈಲ ಲೋಡ್ಗಳನ್ನು ನೀಡಲಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ಜಿಲ್ಲಾ ಸಂಘಗಳಿಗೆ ಅಖಿಲ ಕರ್ನಾಟಕ ಫೆಡರೇಷನ್ ಆಫ್ ಪೆಟ್ರೋಲಿಯಂ ಟ್ರೇಡರ್ಸ್ನಿಂದ ಜಿಲ್ಲಾ ತೈಲ ಸಂಘಗಳಿಗೆ ಜಿಲ್ಲಾ ಆಯುಕ್ತರನ್ನ ತಕ್ಷಣ ಭೇಟಿ ಮಾಡಲು ಸೂಚನೆ ನೀಡಿದೆ. ಮುಂಗಡ ಪಾವತಿಗೆ ವಿರುದ್ಧವಾಗಿ ಲೋಡ್ಗಳು ದೊರೆಯದ ಸಮಸ್ಯೆಯನ್ನು ಸ್ಪಷ್ಟವಾಗಿ ವಿವರಿಸಬೇಕು. ಕೊರೋನಾ 2ನೇ ಅಲೆಯಲ್ಲಿ ಇದೇ ರೀತಿಯ ಸಮಸ್ಯೆ ಆಗಿತ್ತು. ಹೀಗಾಗಿ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಕ್ಷಣವೇ ಮಧ್ಯಪ್ರವೇಶ ಮಾಡಬೇಕು ಅಂತ ಎಕೆಎಫ್ಪಿಟಿ ಕಾರ್ಯದರ್ಶಿ ತಾರಾನಾಥ್ ಮನವಿ ಮಾಡಿದ್ದಾರೆ. ಪ್ಯಾನಿಕ್ ಬೈಯಿಂಗ್ ಆಗಬಾರ್ದು ಬೇರೆ ಕಡೆ ಆದಂಗೆ. ಇದು ನಿಮ್ಮಲ್ಲಿ ವಿನಂತಿ ಏನು ಅಂದರೆ ಫುಡ್ ಆ್ಯಂಡ್ ಸಪ್ಲೈಸ್ ಮಿನಿಸ್ಟ್ರು ನಮ್ಮನ್ನು ಕರೆದು ಒಂದು ಸತಿ ಮಾತಾಡಿ ಇದನ್ನೆಲ್ಲ ರಿಸಾಲ್ವ್ ಮಾಡಿಕೊಡ್ಲಿ. ಯಾರಿಗೂ ವಾಹನಗಳನ್ನು ಹೊರತುಪಡಿಸಿ ಯಾರಿಗೂ ಅಲ್ಲಿ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಕೊಡಬಾರ್ದು ಅನ್ನೋಂಥದ್ದನ್ನು ಮನವಿ ಮಾಡಿದ್ದೇವೆ. ಕರ್ನಾಟಕದ ಬಳಿಕ ಈಗ ಗುಜರಾತ್ನಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಅಭಾವದ ವದಂತಿ ಜೋರಾಗಿ ಹರಡಿದೆ. ಇದರ ಪರಿಣಾಮ ಪೆಟ್ರೋಲ್ಗಾಗಿ ರಾತ್ರೋರಾತ್ರಿ ಬಂಕ್ಗೆ ಜನರು ಮುಗಿಬಿದ್ದಿದ್ದಾರೆ. ಗುಜರಾತ್ನ ಸೂರತ್ ನಗರದಲ್ಲಿ ಜನರು ಪೆಟ್ರೋಲ್ಗಾಗಿ ಸರತಿ ಸಾಲಿನಲ್ಲಿ ನಿಂತ ದೃಶ್ಯಗಳು ಕಂಡುಬಂದವು. ಪೆಟ್ರೋಲ್ ಬಂಕ್ ಎದುರು ಸಾವಿರಾರು ಬೈಕ್ ಸವಾರರು ಮುಗಿಬಿದ್ದು ಪೆಟ್ರೋಲ್ ಹಾಕಿಸಿಕೊಳ್ಳುವುದಕ್ಕೆ ಹರಸಾಹಸ ಪಟ್ಟರು. ಪೆಟ್ರೋಲ್ ಡೀಸೆಲ್ಗೆ ಕೊರತೆ ಇಲ್ಲ, ಆತಂಕ ಬೇಡ ಅಂತ ಹೇಳಿದ್ರು ಕೂಡ ಅಲ್ಲಲ್ಲಿ ಜನ ಭೀತಿಗೊಳಗಾಗ್ತಿದ್ದಾರೆ. ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಜನರು ಎಚ್ಚೆತ್ತುಕೊಳ್ತಿಲ್ಲ. ಒಂದಲ್ಲ ಒಂದು ನಗರದಲ್ಲಿ ಈ ರೀತಿಯ ಘಟನೆ ನಡೆಯುತ್ತಲೇ ಇದೆ. ಕ್ಯಾನ್ಗಳನ್ನು ತಂದು ಮುಗಿಬೀಳ್ತಾ ಇರುವಂತಹ ಘಟನೆಗಳಾಗ್ತಾ ಇದೆ. ವಾರ್ ಎಫೆಕ್ಟ್ನಿಂದ ಪಾತಾಳಕ್ಕೆ ಇಳಿದಿದ್ದ ಚಿನ್ನದ ದರ ಈಗ ಮತ್ತೆ ಜಿಗಿತ ಕಂಡಿದೆ. ಲಕ್ಷದ ಸನಿಹಕ್ಕೆ ಚಿನ್ನ ಬರುತ್ತೆ ಅಂತ ಕಾದಿದ್ದವರಿಗೆ ನಿರಾಸೆ ಕಾದಿದೆ. ಚಿನ್ನದ ದರ ಕುಸಿತದಿಂದ ಮಹಿಳೆಯರ ಮುಖದಲ್ಲಿ ಮಂದಹಾಸ ಮೂಡತೊಡಗಿತ್ತು. ಯುದ್ಧದಿಂದ 30,000ದಷ್ಟು 10 ಗ್ರಾಮ್ಗೆ ಚಿನ್ನದ ದರ ಇಳಿಕೆಯಾಗಿತ್ತು. ಇನ್ನೇನಿದ್ರೂ ಬಂಗಾರ ಬಲು ಹಗುರ ಅಂತ ರಿಲೀಫ್ನಲ್ಲಿದ್ದವರಿಗೆ ಇವತ್ತು ಚಿನ್ನ ಶಾಕ್ ಕೊಟ್ಟಿದೆ. ಮತ್ತೆ ದರ ಜಿಗಿತ ಕಂಡಿದೆ. ಚಿನ್ನದ ದರ ಪ್ರತಿ ಗ್ರಾಮ್ಗೆ 345ರಿಂದ 376 ರೂಪಾಯಿಗೆ ಜಂಪ್ ಆಗಿದೆ. 22 ಕ್ಯಾರೆಟ್ ಚಿನ್ನದ ದರ 10 ಗ್ರಾಮ್ಗೆ 3,450 ರೂಪಾಯಿ ಜಿಗಿತವಾಗಿದೆ. 10 ಗ್ರಾಮ್ಗೆ 1,31,000 ರೂಪಾಯಿ ಆಗಿದೆ. 24 ಕ್ಯಾರೆಟ್ ಚಿನ್ನದ ದರ 1 ಗ್ರಾಮ್ಗೆ 14,667 ರೂಪಾಯಿ ಆಗಿದೆ. 10 ಗ್ರಾಮ್ಗೆ 1,46,670 ರೂಪಾಯಿ ಆಗಿದೆ. ಯುದ್ಧ ಮುಗಿಯುವವರೆಗೆ ಚಿನ್ನದ ದರ ಇಳಿಮುಖವಾಗುವ ಬಗ್ಗೆ ಆರ್ಥಿಕ ತಜ್ಞರು ಲೆಕ್ಕಾಚಾರ ಮಾಡಿದರು. ಆದರೆ ಇವೆಲ್ಲವನ್ನ ಚಿನ್ನ ಬುಡಮೇಲು ಮಾಡಿ ಇನ್ನು ದರ ಇಳಿಕೆಯಾಗಲಿ ಅಂತ ಖರೀದಿಗಾಗಿ ಕಾದಿದ್ದವರಿಗೆ ಭರ್ಜರಿ ಶಾಕ್ ನೀಡಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಘೋಷಿಸಿದ ಬಳಿಕವೂ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ನಿಲ್ಲುವ ಲಕ್ಷಣಗಳು ಕಾಣ್ತಿಲ್ಲ. ಎರಡು ಕಡೆಯಿಂದಲೂ ದಾಳಿ ಪ್ರತಿದಾಳಿಗಳು ಮುಂದುವರಿಯುತ್ತಿವೆ. ಟ್ರಂಪ್ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತೂ ಕೊಡದ ಇಸ್ರೇಲ್ ತನ್ನ ದಾಳಿಗಳನ್ನ ಮುಂದುವರೆಸಿದೆ. ಲೆಬನಾನ್ನ ಹೆಜ್ಬೋಲ್ಲಾ ಬಂಡುಕೋರರ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರೆಸಿದೆ. ಹೆಜ್ಬೋಲ್ಲಾ ಬಂಡುಕೋರರ ಕೇಂದ್ರ ಸ್ಥಾನವಾದ ಲೆಬನಾನ್ನ ದಕ್ಷಿಣ ಭಾಗವನ್ನೇ ಇಸ್ರೇಲ್ ಗುರಿಯಾಗಿಸಿಕೊಂಡು ನಿರಂತರ ದಾಳಿ ನಡೆಸುತ್ತಿದೆ. ದಕ್ಷಿಣ ಲೆಬನಾನ್ನ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿ ಇಟ್ಟಿದ್ದು ಒಟ್ಟು 9 ಜನರು ಬಲಿಯಾಗಿದ್ದಾರೆ. ತಾನು ಮಾಡಿದ ದಾಳಿಯ ವಿಡಿಯೋವನ್ನು ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಬಹಿರಂಗಗೊಳಿಸಿದೆ. ಇತ್ತ ಕುವೈತ್ನ ಏರ್ಪೋರ್ಟ್ ಮೇಲೆ ಇರಾನ್ ಮತ್ತೆ ರಣಭೀಕರ ದಾಳಿ ನಡೆಸಿದೆ. ವಿಮಾನ ನಿಲ್ದಾಣ ಮತ್ತು ಇಂಧನ ಟ್ಯಾಂಕರ್ಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದೆ. ಇರಾನ್ ಮೇಲೆ ದಾಳಿ ನಡೆಸಲು ಅಮೆರಿಕ ಕುವೈತ್ನ ವಾಯು ಪ್ರದೇಶ ಬಳಸಿತ್ತು. ಈ ಹಿನ್ನೆಲೆ ಕುವೈತ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಈ ಮೂಲಕ ಅಮೆರಿಕಗೆ ನೆರವಾಗುವ ಎಲ್ಲಾ ನೆರೆ ರಾಷ್ಟ್ರಗಳ ಮೇಲೆ ತಾನು ದಾಳಿ ಮಾಡುವುದಾಗಿ ಪರೋಕ್ಷ ಎಚ್ಚರಿಕೆ ನೀಡಿದೆ. ಮತ್ತೊಂದು ಕಡೆ ಇಸ್ರೇಲ್ ಮೇಲೆಯೂ ತನ್ನ ಭೀಕರ ದಾಳಿಯನ್ನ ಮುಂದುವರೆಸಿದೆ. ಇಸ್ರೇಲ್ನ ತೈಲ ಘಟಕದ ಮೇಲೆ ಮತ್ತೊಂದು ಸುತ್ತಿನ ದಾಳಿಯನ್ನು ಇರಾನ್ ನಡೆಸಿದೆ. ಇಸ್ರೇಲ್ ನಡೆಸಿದ ದಾಳಿಗೆ ಇಡೀ ತೈಲ ಘಟಕವೇ ಹೊತ್ತಿ ಉರಿದಿದೆ. ಇಸ್ರೇಲ್ನ ಹೃದಯ ಭಾಗದಲ್ಲಿರುವ ತೈಲ ಸ್ಥಾವರ ಹೊತ್ತಿ ಉರಿದಿದೆ. ಕಳೆದ 1 ವಾರದಿಂದ ಇರಾನ್ ಇಸ್ರೇಲ್ ಮೇಲೆ ನಡೆಸುತ್ತಿರುವ ದಾಳಿಯನ್ನು ದ್ವಿಗುಣಗೊಳಿಸಿದೆ. ನಿತ್ಯವೂ ಒಂದಲ್ಲ ಒಂದು ಮಿಸೈಲ್ ದಾಳಿ ನಡೆಯುತ್ತಲೇ ಇದೆ. ಇರಾನ್ ಮೇಲಿನ ದಾಳಿಯನ್ನು ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಮುಂದುವರೆಸಿವೆ. ಅಲ್ಬೋರ್ಜ್ ಬಳಿಕ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಇಸ್ಜಹಾನ್ ಮೇಲೆ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಇಸ್ಜಹಾನ್ನ ಮೀನು ಮಾರುಕಟ್ಟೆಯಲ್ಲಿ ರಣಭೀಕರ ದಾಳಿ ನಡೆಸಿರುವ ಇಸ್ರೇಲ್ ಅಮೆರಿಕ ಇಡೀ ಮಾರಾಟ ಕೇಂದ್ರವನ್ನೇ ನೆಲಸಮಗೊಳಿಸಿದೆ. ಇರಾನ್ ಸರ್ವನಾಶ ಖಚಿತ ಎಂದಿದ್ದ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅದೇ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿದ್ದಾರೆ ಎನ್ನಲಾಗಿದೆ. ಇರಾನ್ನ ಇನ್ನೂ ಅನೇಕ ಪ್ರದೇಶಗಳು ಇಸ್ರೇಲ್ ಹಾಗೂ ಅಮೆರಿಕದ ಹಿಟ್ ಲಿಸ್ಟ್ನಲ್ಲಿದ್ದು ಅಲ್ಲಿಯೂ ದಾಳಿ ನಡೆಸಲು ಉಭಯ ದೇಶಗಳು ತಯಾರಿ ನಡೆಸಿವೆ. ಇತ್ತ ಇರಾಕ್ ಮೇಲೆ ಇರಾನ್ ನಿರಂತರ ದಾಳಿ ಹಿನ್ನೆಲೆ ಈಗ ಇರಾಕ್ ಸಿಡಿದೆದ್ದಿದೆ. ಪ್ರತೀಕಾರ ದಾಳಿಗೆ ಇರಾಕ್ ಸಜ್ಜಾಗಿದೆ. ಭದ್ರತಾ ಪಡೆಗಳಿಗೆ ಹಾಗೂ ಅರೆಸೇನಾ ಪಡೆಗಳಿಗೆ ಪ್ರತಿದಾಳಿ ಮಾಡಲು ಅಧಿಕಾರ ನೀಡಿದ್ದು ಇರಾನ್ ವಿರುದ್ಧ ಈಗ ಮತ್ತೊಂದು ದೇಶ ಕದನಕ್ಕೆ ಸಿದ್ಧವಾಗಿದೆ. ಶಿಯಾ ನೇತೃತ್ವದ ಪ್ರಬಲ ರಾಜಕೀಯ ಹಾಗೂ ಮಿಲಿಟರಿ ಬಣವಾದ ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸಸ್ ಇರಾಕ್ನೊಳಗೆ ಅಮೆರಿಕಕ್ಕೆ ಸಂಬಂಧಿಸಿದ ಸ್ಥಳಗಳ ಮೇಲೆ ದಾಳಿ ನಡೆಸುತ್ತಿದ್ದು ಇದಕ್ಕೆ ಪ್ರತಿದಾಳಿ ನಡೆಸಲು ಇರಾಕ್ ಸರ್ಕಾರ ಅನುಮತಿ ನೀಡಿದೆ.
ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆ ಮಾತುಕತೆ ನಡೆಸುತ್ತಿದ್ದೇವೆ ಎಂದು ಹೇಳುತ್ತಿದ್ರೆ, ಮತ್ತೊಂದು ಕಡೆ ಇರಾನ್ನತ್ತ ತಮ್ಮ ಸೇನಾ ನಿಯೋಜನೆಯನ್ನು ಹೆಚ್ಚಿಸುತ್ತಲೇ ಇದ್ದಾರೆ. ಸದ್ಯ ಉತ್ತರ ಕೊರೋಲಾನಿಯಾದ ಫೋರ್ಟ್ ಬ್ರಾಗ್ ಸೇನಾಪಡೆಯ 3,000 ರಿಂದ 4,000 ಸೈನಿಕರನ್ನು ಈಗಾಗಲೇ ಇರಾನ್ನತ್ತ ಕಳುಹಿಸಲು ಸಿದ್ಧತೆ ನಡೆದಿದೆ ಎಂದು ಅಮೆರಿಕದ ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಈ ಬಗ್ಗೆ ಇನ್ನೂ ಯಾವುದೇ ಸ್ಪಷ್ಟತೆ ಇಲ್ಲ ಎಂದು ಕೂಡ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಮತ್ತಷ್ಟು ಯುದ್ಧ ನೌಕೆಗಳು ಹಾಗೂ ಯುದ್ಧ ವಿಮಾನಗಳು ಮಧ್ಯಪ್ರಾಚ್ಯದತ್ತ ನುಗ್ಗಲಿವೆ ಎಂದು ಕೂಡ ಹೇಳಲಾಗ್ತಿದೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಹೇಳಿಕೆ ನೀಡುವುದನ್ನು ಮುಂದುವರಿಸಿದ್ದಾರೆ. ಒಂದು ಕಡೆ ಇರಾನ್ ನಾವು ಯಾವುದೇ ಶಾಂತಿ ಮಾತುಕತೆಗೆ ಒಪ್ಪಿಲ್ಲ ಎಂದು ಹೇಳ್ತಿದ್ರೆ, ಮತ್ತೊಂದು ಕಡೆ ಟ್ರಂಪ್ ಬೇರೆಯದ್ದೇ ಬಾಂಬ್ ಸಿಡಿಸಿದ್ದಾರೆ. ಇರಾನ್ ಇನ್ಯಾವತ್ತೂ ನಾವು ಪರಮಾಣು ಬಾಂಬ್ ನಿರ್ಮಿಸಲು ಮುಂದಾಗುವುದಿಲ್ಲ ಎಂದು ಒಪ್ಪಿಕೊಂಡಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಓವಲ್ನಲ್ಲಿ ಮಾತನಾಡಿದ ಟ್ರಂಪ್, ಮಾತುಕತೆ ವೇಳೆ ಇರಾನ್ ಇನ್ಯಾವತ್ತೂ ನಾವು ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದುವುದಿಲ್ಲ ಎಂದು ಒಪ್ಪಿಕೊಂಡಿದೆ ಅಂತ ಹೇಳಿದ್ದಾರೆ.